ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಪ್ರವೇಶ ನೀಡಲಾಗುತ್ತದೆ. ಚಿತ್ರದುರ್ಗದ ಸರ್ಕಾರಿ ಜಿಟಿಟಿಸಿ ಕಾಲೇಜಿನಲ್ಲಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ನೀಡಿ ಮೊದಲ ವರ್ಷದ ತಂತ್ರಜ್ಞಾನದ ತರಗತಿಗಳಿಗೆ ಪ್ರವೇಶ ಕೊಡಲಾಗುತ್ತದೆ ಎಂದು ಕಾಲೇಜಿನ ಆಡಳಿತಾಧಿಕಾರಿಗಳಾದ ಕೆಪಿ ಕಾಳೇಗೌಡ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪರೀಕ್ಷಾ ಪ್ರಾಧಿಕಾರ ನಮಗೆ ಮೇಲಿನಂತೆ ಅವಕಾಶ ನೀಡಿದೆ, ಅದರಂತೆ ನಾವು ಪ್ರವೇಶ ಕೊಡುತ್ತಿದ್ದೇವೆ. ಆದ್ದರಿಂದ ಇಂತಹ ಅವಕಾಶವನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಇಲ್ಲ ಸರ್, ಅದು ಏನಾಗಿದೆ, ಲಾಸ್ಟ್ ಎಲ್ಲ ನಾವು ಡೈರೆಕ್ಟ್ ಆಗಿ ಅಡ್ಮಿಷನ್ ತಗೊಂತಿದ್ವಿ. ಈ ವರ್ಷದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಕೊಟ್ಟಿರೋದ್ರಿಂದ ನಮಗೆ ಸೀಟ್ ಸಿಗುತ್ತೋ ಇಲ್ಲ ಅನ್ನೋದೇ ಅವ್ರಿಗೆ ಲೇಟಾಗಿ ಬೇರೆ ಕಡೆಗೆ ಅಡ್ಮಿಷನ್ ಆಗಿದೆ. ಒಂದು ಈ ಟೈಮು ಅಡ್ಮಿಷನ್ನು ಪರ್ಸೆಂಟೇಜು ಕಮ್ಮಿ ಬಂದಿದೆ ಸರ್ ರಿಸಲ್ಟ್. ಆಮೇಲೆ ಸೆಕೆಂಡ್ ಟೈಮ್ ಈಗ ರಿಸಲ್ಟ್ ಬರೋದಿದೆ ಸರ್. ಹಾಗಾಗಿ ಲಾಸ್ಟ್ ವೀಕು ಒಂದು ನಾವು ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ ಸರ್. ಹಾಗಾಗಿ ಈಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಡಿಪಾರ್ಟ್ಮೆಂಟ್ನ ಅವಕಾಶ ಕೊಟ್ಟಿರೋದ್ರಿಂದ ಈಗ ನಾವು ಅವ್ರಿಗೆ ಈ ಪ್ರೆಸ್ ಮೀಟ್ನ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಜನಕ್ಕೆ ಏನು ಕನ್ಫ್ಯೂಷನ್ ಆಗಿದೆ ಅಂದರೆ ಅದು ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲೇ ಅಡ್ಮಿಷನ್ಸ್ ಮಾಡ್ಕೊತಾರೆ ಅನ್ನೋದು ಕನ್ಫ್ಯೂಷನ್. ಅದು ಈ ಸತಿ ಸತಿನೂ ಹೋಗಿದ್ವಿ, ಬಟ್ ಲೇಟಾಗಿ ಹೋಗಿದ್ವಿ ನಾವು. ಜನಕ್ಕೆ ಮಾಹಿತಿ ಇಲ್ಲ, ಈಗ ಅಡ್ಮಿಷನ್ಸ್ ಎಲ್ಲ ಆಗ್ತಾ ಇದೆ ಅನ್ನೋ ಮಾಹಿತಿನೇ ಇಲ್ಲ. ಹಂಗಂದರೆ ಕಾಲೇಜ್ಗೆ ಬಂದು ಅದೇ ವೆಬ್ಸೈಟಲ್ಲಿ ನಾವು ಹಾಕ್ಕೊಡ್ತೀವಿ. ಆ ಥರ ಸ್ವಲ್ಪ ಜನ ಬಂದು ನಮ್ಮಲ್ಲೆಲ್ಲ ಕಾಲೇಜೆಲ್ಲ ನೋಡಿ ಎಲ್ಲ ಹಾಕಿದ್ದಾರೆ. ಏಕೆಂದರೆ ಎಸ್ ಎಲ್ ಸಿ ರಿಸಲ್ಟ್ ಬಂದ ತಕ್ಷಣ ಹಲವಾರು ಕಾಲೇಜ್